ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಶ್ರುತಿ ಮಾತಾಡ್ತಿರೋದು. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ 2 ನಿಮಿಷದಲ್ಲಿ ಕೆಜಿ ಗಟ್ಟಲೆ ಬೆಣ್ಣೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಹಾಲನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕಾಯಿಸಬೇಕು. ಹಾಲು ಚೆನ್ನಾಗಿ ಕಾದ್ಮೇಲೆ ಈ ಥರ ಹೆಪ್ಪುಗಟ್ಟುತ್ತೆ. ಅದನ್ನು 3ರಿಂದ 4 ಅವರ್ ಎತ್ತಿಡಬೇಕು. ಈ ಥರ ಕೆನೆ ಬಂದಿರುತ್ತೆ, ಅದನ್ನು ಒಂದು ಬಾಕ್ಸಿಗೆ ಎತ್ತಿಟ್ಕೋಬೇಕು. ನಾನು ಇದೇ ಥರ ಒಂದು ವಾರದಿಂದ ಬಂದಿರೋ ಕೆನೆನ ಫ್ರಿಜ್ನಲ್ಲಿ ತೆಗೆದಿಟ್ಕೊಂಡಿದ್ದೆ. ನೋಡಿ, ಒಂದು ವಾರಕ್ಕೆಲ್ಲ ಎಷ್ಟೊಂದು ಕೆನೆ ಬಂದಿದೆ ಅಂತ. ಇವಾಗ ನಾನು ಮಿಕ್ಸಿ ಮಾಡ್ಕೋತೀನಿ. ಇದು ತುಂಬಾ ಕೆನೆ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋತೀನಿ. ಸ್ವಲ್ಪ ಕ್ರೀಮ್ ಥರ ಬಂದಿರುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಕ್ರೀಮ್ ಬರುತ್ತೆ. ಈ ಕ್ರೀಮನ್ನ ಬಿಸ್ಕೆಟು, ಕೇಕು, ಐಸ್ ಕ್ರೀಮ್ಗೆ ಯೂಸ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. 3-4 ಸರಿ ಆಫ್ ಆನ್ ಮಾಡ್ತಾ ಮಿಕ್ಸಿ ಮಾಡಬೇಕು. ಈ ಥರ ಮಿಕ್ಸಿ ಮಾಡಿದ್ಮೇಲೆ ಈ ಥರ ಬೆಣ್ಣೆ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ಕೆಳಗಡೆ ಮಜ್ಜಿಗೆ ಮತ್ತು ಮೇಲೆ ಬೆಣ್ಣೆ ಬಂದಿದೆ. ಒಂದು ಪಾತ್ರೆಗೆ ತೆಗೆದುಕೊಂಡ್ಬಿಟ್ಟು ಅದಿಷ್ಟು ಸೇರಿಸಿ ಉಂಡೆ ಮಾಡಿ ಒಂದು ಡಬ್ಬೆಯಲ್ಲಿ ಎತ್ತಿಟ್ಕೋಬೇಕು. ನೋಡಿ, ಒಂದು ವಾರದ ಹಾಲಿನ ಕೆನೆಯಲ್ಲಿ 1 kg ಆಗೋಷ್ಟು ಬೆಣ್ಣೆ ಬಂದಿದೆ. ಎಷ್ಟು ಈಸಿ ಅಲ್ವಾ ಬೆಣ್ಣೆ ಮಾಡೋದು? ಈ ಥರ ಮಾಡಿದರೆ ತುಂಬಾ ಈಸಿ ಆಗುತ್ತೆ. ಯಾವಾಗಲೂ ನಿಮ್ಮ ಸಪೋರ್ಟು ಮತ್ತು ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ. ಹೆಚ್ಚಿನ ವೀಡಿಯೋಸ್ಗಳನ್ನ ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.